ಬೆಂಗಳೂರಿನ ರಸ್ತೆಗಳು ಗುಂಡಿಗಳಿಂದಲೇ ಸದ್ದು ಮಾಡುತ್ತವೆ, ಧೂಳಿನಿಂದಲೇ ಸವಾರರನ್ನ ಹೈರಾಣು ಮಾಡುತ್ತಿವೆ. ಆದರೆ ಇದೇ ರಸ್ತೆಗಳಿಗೆ ಹೊಸ ಲುಕ್ ಕೊಡಲು ಸರ್ಕಾರ ಮುಂದಾಗಿದೆ. ಇಂದು ಫೀಲ್ಡ್ಗಿಳಿದ ಡಿಸಿಎಂ ವೈಟ್ ಟ್ಯಾಪಿಂಗ್ ಕಾಮಗಾರಿಗಳಿಗೆ ಚಾಲನೆ ಕೊಟ್ಟರು. ರಾಜಧಾನಿಯ ರಸ್ತೆಗಳಿಗೆ ಡಾಂಬರ್ ಭಾಗ್ಯ. ರಸ್ತೆ ಡಾಂಬರೀಕರಣ ಕಾಮಗಾರಿಗೆ ಡಿಸಿಎಂ ಗುದ್ದಲಿ ಪೂಜೆ. ಸಿಲಿಕಾನ್ ಸಿಟಿಗೆ ರಸ್ತೆ ಗುಂಡಿಗಳ ಸಮಸ್ಯೆ ಕಪ್ಪು ಚುಕ್ಕಿಯಂತೆ ಕಾಡ್ತಿತ್ತು. ಅದೆಷ್ಟೇ ಕೋಟಿ ಹಣ ಮೀಸಲಿಟ್ಟರೂ ರಸ್ತೆಗಳನ್ನ ಸರಿಪಡಿಸೋಕೆ ಆಗದೆ ಜನರ ಕೆಂಗಣ್ಣಿಗೆ ಗುರಿಯಾಗಿದ್ದ ಸರ್ಕಾರ ಮತ್ತೆ ರಸ್ತೆಗಳಿಗೆ ಮರುಜೀವ ಕೊಡೋಕೆ ಹೊರಟಿದೆ. ಸದ್ಯ ಬೆಂಗಳೂರಿನ 1600 ಕಿಲೋಮೀಟರ್ ರಸ್ತೆಗೆ ಬ್ಲಾಕ್ ಟಾಪಿಂಗ್ ಹಾಗೂ ವೈಟ್ ಟಾಪಿಂಗ್ ಟಚ್ ಕೊಡೋಕೆ ಸರ್ಕಾರ ಹಾಗೂ ಪಾಲಿಕೆ ಫೀಲ್ಡ್ಗಿಳಿದಿವೆ. ಇಂದು ಯಶವಂತಪುರ, ಮಲ್ಲೇಶ್ವರ, ಆರ್ಆರ್ ನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ಅಷ್ಟಕ್ಕೂ ರಸ್ತೆ ಕಾಮಗಾರಿಗೆ ಮೀಸಲಿಟ್ಟ ಹಣವೆಷ್ಟು ಅನ್ನೋದನ್ನ ನೋಡಿದ್ರೆ ಬ್ರ್ಯಾಂಡ್ ಬೆಂಗಳೂರಿನ ಅಡಿಯಲ್ಲಿ ರಾಜಧಾನಿಯ ರಸ್ತೆಗಳನ್ನ ಸರಿಪಡಿಸೋಕೆ ಸಿಎಂ 6,000 ಕೋಟಿ ನೀಡಿದ್ದಾರೆ. ದೀರ್ಘಕಾಲ ಬಾಳಿಕೆ ಬರೋದ್ರಿಂದ ವೈಟ್ ಟಾಪಿಂಗ್ ಕಾಮಗಾರಿ ನಡೆಸಲಾಗ್ತಿದೆ. ಇನ್ನು 1,800 ಕೋಟಿ ವೆಚ್ಚದಲ್ಲಿ ಕಾಮಗಾರಿ ನಡೆಯಲಿದ್ದು, ಈ ಹಿಂದೆ 196 ಕಿಲೋಮೀಟರ್ ಕಾಮಗಾರಿ ಮುಗಿದಿದೆ. ಈಗ 400 ಕಿಲೋಮೀಟರ್ ಕೆಲಸ ನಡೆಯಲಿದೆ ಅಂತ ಡಿಸಿಎಂ ಹೇಳಿದ್ದಾರೆ. ಒಟ್ಟು ಈಗ 350 ಕಿಲೋಮೀಟರ್ ಹಳೆಯದು, ಇವತ್ತು 450 ಕಿಲೋಮೀಟರ್, ಇವೆರಡೂ ಕೂಡ ತೆಗೆದುಕೊಳ್ಳುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಒಟ್ಟು 1,500 ಕಿಲೋಮೀಟರ್ನ ರಸ್ತೆಯನ್ನ ವೈಟ್ ಟ್ಯಾಪಿಂಗ್ ಮತ್ತು ಬ್ಲಾಕ್ ಟ್ಯಾಪಿಂಗ್ ಎರಡು ಕೆಲಸವನ್ನು ಕೂಡ ನಾವು ತೆಗೆದುಕೊಳ್ತಾ ಇದ್ದೇವೆ. ಬೆಂಗಳೂರಿನ ರಸ್ತೆಗಳು ಗುಂಡಿಮಯ ಆಗಿದ್ದು, ಮಳೆಗಾಲ ಆರಂಭಕ್ಕೂ ಮುನ್ನವೇ ಸರ್ಕಾರ ಅಲರ್ಟ್ ಆಗಿದೆ. 6,000 ಕೋಟಿ ವೆಚ್ಚದಲ್ಲಿ ನಗರದ ರಸ್ತೆಗಳು ಫಳಫಳ ಎನ್ನಲಿವೆ. ಶಾಂತಮೂರ್ತಿ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.